ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಣ್ಣನ ಲಾಡ್ಜಿಂಗಿಗೆ ಬಂದಿದ್ದೆ. ಅಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಇಲ್ಲಿ ಕೆಳಗೆ ಬಂದಿದ್ದೀವಿ. ಅಣ್ಣ ಹೇಳಿದರು ನಂಟರು ಬರ್ತಾರೆ ಯಾರೋ, ಜ್ಯೂಸು ಎಲ್ಲ ತಗೊಂಡು ಹೋಗಿ ಅಂತ. ಇಲ್ಲಿ ನಾವು ಐಸ್ ಕ್ರೀಮ್ ಮತ್ತು ಜ್ಯೂಸ್ ಎಲ್ಲವನ್ನು ತಕ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇದು 3ನೇ ಫ್ಲೋರಲ್ಲಿ ಇರೋದ್ರಿಂದ ನಡೆಯೋದ್ರೊಳಗೆ ನಮಗೆ ಸುಸ್ತಾಗಿ ಹೋಗುತ್ತೆ. ಇಲ್ಲಿ ನೋಡಿ ಜ್ಯೂಸು ಐಸ್ ಕ್ರೀಮು ಎಲ್ಲ ತಕ್ಕೊಂಡು ಹೊರಟಿದ್ದೀವಿ. ಈಗ ಮನೆಗೆ ಬಂದ್ವಿ. ಈಗ ಅವರ ರಿಲೇಷನ್ ಯಾರೋ ಬಂದಿದ್ದಾರೆ ಮದುವೆ ಕಾರ್ಡ್ ಕೊಡಲಿಕ್ಕೆ. ಅವರಿಗೆ ಜ್ಯೂಸನ್ನು ಹಾಕಿ ಕೊಡೋಣ ಅಂತ ಜ್ಯೂಸ್ ಹಾಕ್ತಾ ಇದ್ದೀವಿ ಗ್ಲಾಸಿಗೆ. ಇವಾಗ ನಾವು ಮುಲ್ಕಿ ಬಪ್ಪನಾಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವತ್ತು ಶಯನ ಪೂಜೆ ಇರೋದ್ರಿಂದ ಅಲ್ಲಿ ಹೂ ಕೊಟ್ಟು ಬರೋಣ. ಮತ್ತು ನಾನು ಫಸ್ಟ್ ಟೈಮ್ ಹೋಗೋದು ದೇವಸ್ಥಾನಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಪ್ರಾಗ್ಯ ನೋಡಿ ಚಾಕ್ಲೇಟ್ ತಗೊಡ್ಸಿ ಅಂತ ಮಾಮನ ತಲೆ ತಿಂತಾ ಇದ್ದಾಳೆ. ಇದು ಲಾಲಿಪಾಪ್ ಅಂತ, ಒಳಗಡೆ ಲಾಲಿಪಾಪ್ ಇರ್ತದೆ. ಈ ಥರ ಮಕ್ಕಳು ತಲೆ ಹಾಳು ಮಾಡುವಂಥದ್ದು ಎಲ್ಲದೂ ಅಂಗಡಿಯಲ್ಲಿ ಇಟ್ಟಿರ್ತಾರೆ. ಮಾಮನ ತಲೆ ತಿಂದು ತಕ್ಕೊಂಡಿದ್ದಾಳೆ. ಈಗ ಇಲ್ಲಿಂದ ನಾವಿವಾಗ ಹೊರಟಿದ್ದೀವಿ ಮುಲ್ಕಿ ಬಪ್ಪನಾಡು ದೇವಸ್ಥಾನಕ್ಕೆ. ನಿಯರ್ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ರಿಕ್ಷಾದಲ್ಲೇ ಬಂದ್ವಿ ಅಲ್ಲಿಂದ. ಬಸ್ಸಲ್ಲೆಲ್ಲ ರಶ್ ಇರುತ್ತೆ ಅಂತ ಹೇಳಿಬಿಟ್ಟು. ನಾನು ಫಸ್ಟ್ ಟೈಮ್ ಬರೋದು. ಶಯನ ಪೂಜೆ ಹೇಗಿರುತ್ತೆ ಅದರಲ್ಲಿ ನನಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ನೋಡಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ. ನಾನು ಮೊಬೈಲಲ್ಲಿ ಯಾವುದೋ ವಿಡಿಯೋ ನೋಡಿದ್ದೆ. ತುಂಬ ಮಲ್ಲಿಗೆ ಹೂವೆಲ್ಲ ಹಾಕಿ ದೇವರಿಗೆ ಅಂದರೆ ದೇವಸ್ಥಾನದ ಸುತ್ತಲೂ ಹಾಕ್ತಾರೆ. ಆಮೇಲೆ ರಾತ್ರಿ ಬೀಗ ಹಾಕಿ ಹೋಗ್ತಾರೆ. ಬೆಳಿಗ್ಗೆ ಬಂದು ನೋಡುವಾಗ ಹೂವೆಲ್ಲ ಚೆಲ್ಲಾಪಲ್ಲಿಯಾಗಿದೆ, ಅಂದರೆ ದೇವರು ಬಂದು ಅಲ್ಲಿ ಮಲಗಿರ್ತಾರೆ ಅಂತ ಒಂದು ಉಂಟು. ಬೆಳಿಗ್ಗೆ ಹೋಗಿ ನಾವು ಹೂ ಕೊಟ್ಟವರು ಅಲ್ಲಿ ಹೋಗಿ ಪ್ರಸಾದವನ್ನು ತರಬೇಕು. ಇದೊಂದು ತುಂಬಾ ಒಂದು ವಿಶಿಷ್ಟವಾದ ಪದ್ಧತಿ. ನೋಡಿ ಇವಾಗ ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ. ಜನ ಅಂದರೆ ಜನ, ಒಳಗಡೆ ಹೋಗ್ಲಿಕ್ಕೆ ಸಹ ಕ್ಯೂ ಸಿಸ್ಟಮ್ ಇದೆ. ನೋಡಿ ಎಷ್ಟು ಜನ ಇದೆ. ನಾವು ಬರುವಾಗ ಸ್ವಲ್ಪ ಕಮ್ಮಿ ಜನನೇ ಇದ್ದರು. ನಾವು ಒಳಗೆ ಹೋಗಿ ಹೊರಗೆ ಬರೋದ್ರೊಳಗೆ ಎಷ್ಟು ಜನ ಆಯಿತು ಅಂದರೆ ಕಾಲಿಡೋಕ್ಕೆ ಸಹ ಆಗ್ತಾ ಇರಲಿಲ್ಲ. ಒಂದು ಕಡೆಯಲ್ಲಿ ಫುಲ್ಲು ಸೆಕೆ ಆಗ್ತಾ ಉಂಟು. ಹಾಗಾಗಿ ನೋಡಿ ಇದೆ, ಇಲ್ಲಿ ಹೂವೆಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಎಷ್ಟು ಹೂ ಕೊಡ್ತೀರಾ ಅದಕ್ಕೆ ಚೀಟಿಯನ್ನು ಕೊಡ್ತಾರೆ. ನೀವು ಬೆಳಿಗ್ಗೆ ಬಂದು ಅದು ಚೀಟಿಯನ್ನು ತೋರಿಸಿ ಪ್ರಸಾದ ತಗೊಂಡು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಹೂ ಉಂಟು ನೋಡಿದರೆ ಎಷ್ಟು ಖುಷಿಯಾಗುತ್ತಂದರೆ ನೋಡಿ, ಒಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಆ ಥರ ಇದೆ. ನನಗಂತೂ ತುಂಬಾ ಖುಷಿಯಾಯಿತು. ನೋಡಿ ಎಷ್ಟು ಮಂಗಳೂರು ಮಲ್ಲಿಗೆ ಫುಲ್ ಹಾಕಿದ್ದಾರೆ. ಇದರಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಬಂದು ಮಲಗ್ತಾರಂತೆ. ಬೆಳಿಗ್ಗೆ ಆಗುವಾಗ ಹೂ ಫುಲ್ಲು ಅಂದರೆ ಬೇರೆ ಬೇರೆ ಕಡೆ ಆಗಿರುತ್ತಂತೆ. ನೋಡಿ ಎಷ್ಟು ಚಂದ ಮಾಡಿದಾರಲ್ವ. ಇಲ್ಲಿಂದ ನಾವಿವಾಗ ಕೈ ಮುಗಿದು ಹೊರಗಡೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಬಿಸಿಲಲ್ಲಿ ಫೋಟೋ ಸಹ ಬೇಡ ವಿಡಿಯೋ ಸಹ ಬೇಡ ಆಗಿದೆ. ಇಲ್ಲಿ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು. ಇಲ್ಲಿ ಫುಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಇಲ್ಲಿಂದ ನಾವು ಹೊರಗಡೆ ಬಂದ್ವಿ. ಆ ಕಡೆ ಜಾತ್ರೆ ಕಡೆ ಹೋಗಲೇ ಇಲ್ಲ. ಇಲ್ಲಿ ಸ್ವಲ್ಪ ಲೈಮ್ ಸೋಡಾ ಕುಡಿಯುವ ಅಂತ. ಈ ಶೆಕೆಯಲ್ಲಿ ಎಂತ ಸಹ ಬೇಡ ಅಂತಾಗಿದೆ. ಹಾಗಾಗಿ ಎಲ್ಲರೂ ಲೈಮ್ ಸೋಡಾ ಕುಡಿತಾ ಇದ್ದೀವಿ. ಇಲ್ಲಿ ಬಂದು ಒಂದು ಪ್ಲೇಟ್ ಗೋಬಿ ತೊಗೊಂಡು ತಿಂದ್ವಿ ಎಲ್ಲರೂ. ಆಮೇಲೆ ಇಲ್ಲಿ ವಾಟರ್ ಮೆಲನ್ ಫ್ರೂಟ್ಸ್ ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ರು. ಆಮೇಲೆ ವಾಟರ್ ಮೆಲನ್ ತಗೊಂಡು ಇಲ್ಲಿಂದ ನಾವು ಹೊರಟ್ವಿ ರಿಕ್ಷಾದಲ್ಲಿ. ಫುಲ್ ರಶ್ ಇತ್ತು. ಪ್ರಾಗ್ಯ ನೋಡಿ ಈ ಥರದೊಂದು ಮುಖವಾಡ ತಗೊಂಡಿದ್ದಾಳೆ. ಹಾಕ್ಕೊಂಡು ಜಾತ್ರೆಯಲ್ಲಿ ತಿರುಗಾಡ್ತಿದ್ಲು. ಎಲ್ಲರೂ ನೋಡಿ ನೋಡಿ ನಗಾಡ್ತಾ ಇದ್ರು. ನೋಡಿ ನೋಡಿ ಮುಖವಾಡ ಹಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತಿದ್ದಾಳೆ ಪ್ರಾಗ್ಯ. ಅವಳನ್ನು ಜಾತ್ರೆ ಕರ್ಕೊಂಡೋಗಿ ನನಗೆ ಸಾಕಾಗೋಯ್ತು. ಯಾಕಾದರೂ ಕರ್ಕೊಂಡು ಹೋಗೋದೇ ಅನಿಸ್ತದೆ ಒಂದೊಂದು ಸಲ. ತುಂಬಾ ಅದು ಬೇಕು ಇದು ಬೇಕು, ಅದು ಕೊಡಿಸಿ ಇದು ಕೊಡಿಸಿ ಅಂತ ತುಂಬ ತಂಟೆ ಮಾಡ್ತಾಳೆ. ನೋಡಿ ನೆಕ್ಸ್ಟ್ ಡೇ ಅಕ್ಕ 6 ಗಂಟೆಗೆ ಹೋಗಿ ಲೈನಲ್ಲಿ ನಿಂತು ಹೂ ಪ್ರಸಾದ ತಗೊಬಂದಿದ್ದಾರೆ. 10 ಗಂಟೆ 10:30 ಆಗಿತ್ತು ಬರುವಾಗ. ಅಷ್ಟು ಜನ ರಶ್ ಇತ್ತಂತೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮೀನು ಮಾಡಿದೆ. ನಾವು ತುಂಬ ದಿವಸ ಆಯಿತು ನಾನ್ ವೆಜ್ ತಿಂದಿರಲಿಲ್ಲ. ಹಾಗಾಗಿ ಇವತ್ತು ಡಿಸ್ಕೋ ಮೀನು ತೊಗೊಬಂದಿದ್ದಾರೆ. ಇದರದ್ದು ಫ್ರೈ ಮತ್ತು ಬಸಳೆ ಸಾರು ಮಾಡುವ ಅಂತ ಹೇಳಿಬಿಟ್ಟು. ನೋಡಿ ಮೀನು ಕಟ್ ಮಾಡ್ತಾ ಇದ್ದಾರೆ.
ಈಗ ಒಂದು ಸ್ವಲ್ಪ ನಮಗೆ ಮೂಡುಬಿದ್ರೆಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ನಾನು ಅಕ್ಕ ಮಕ್ಕಳೆಲ್ಲ ಹೊರಟಿದ್ದೀವಿ. ಇನ್ನು ಬಸ್ಸಲ್ಲಿ ಇಲ್ಲಿ ಹೊರಡಬೇಕು. ಇವಾಗ ಆಲ್ಮೋಸ್ಟ್ ಒಂದು 5:30 ಆಯಿತು. ಸ್ವಲ್ಪ ಶಾಪಿಂಗ್ ಇದೆ, ಹಾಗಾಗಿ ಇವಾಗ ಮೂಡುಬಿದ್ರೆಗೆ ಹೊರಟಿದ್ದೀವಿ. ಏನು ಶಾಪಿಂಗ್ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಮೂಡುಬಿದ್ರೆಗೆ ಹೋಗಿ ಬಂದ್ವಿ. ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ, ಯಾಕಂದರೆ ಬಸ್ ಹತ್ತಿದ 5 ಮಿನಿಟ್ಸಲ್ಲಿ ನನ್ನ ಕಣ್ಣಿಗೆ ಇದು ಕಬ್ಬಿಣ ಉಂಟಲ್ಲ ಅದು ತಾಗಿ ಬ್ಲಡ್ ಕ್ಲಾಟ್ ಆಗಿತ್ತು. ಹಾಗಾಗಿ ನಾನು ಯಾವ ವಿಡಿಯೋ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಡ್ರೆಸ್ ತೊಗೊಂಡಿದ್ದು ಮತ್ತು ಬಸ್ ಹತ್ತಿ ಆಯ್ತಂತೆಲ್ಲ ಹೋದ್ವಿ. ತುಂಬಾ ಹೆದರಿಕೆ ಆಗೋಗಿತ್ತು ನೋಡಿ. ನೆಕ್ಸ್ಟ್ ಡೇ ನಾನು ಹಾಸ್ಪಿಟಲಿಗೆ ಬಂದಿದ್ದೀನಿ. ಇಲ್ಲಿ ಸರ್ಜನು 12 ಗಂಟೆಗೆ ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ಕಣ್ಣಲ್ವಾ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದು ಫುಲ್ಲು ಬ್ಲಡ್ ಕ್ಲಾಟ್ ಆಗಿದೆ. ಹೆದರಿಕೆನೂ ಕೂಡ ಆಯಿತು ನನಗೆ, ಏನಾಯಿತು ಅಂತ ಹೇಳಿಬಿಟ್ಟು. ಇವಾಗ ಬಂದು ಇಲ್ಲಿ ಕೂತಿದ್ದೀವಿ. ಡಾಕ್ಟ್ರು ಬರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ವಿಡಿಯೋ ಅಪ್ಲೋಡ್ ಮಾಡಬರಕ್ಕೆ ಹೋಗಿದ್ದೆ ನಾನು. ಇನ್ನು ಮಂಗಳೂರಿಗೆ ಹೋಗಬೇಕು. ಅಲ್ಲಿ ವೈಫೈ ಇದೆ ಅಣ್ಣನ ಲಾಡ್ಜಿಂಗಲ್ಲಿ, ಅಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೋದು ಅಂತ ಹೊರಟಿದ್ದೀವಿ. ಮೇಲೆ ಬಂದು ಸುಸ್ತಾಯಿತು, ನೋಡ್ತಾ ಇರ್ಬೋದು ನನ್ನ ಕಣ್ಣು ಹೇಗಾಗಿದೆ ನೋಡಿ. ನಿನ್ನೆ ಸ್ವಲ್ಪ ಬಸ್ಸಲ್ಲಿ ಹೋಗುವಾಗ ಬ್ಯಾಗ್ ತಾಗಿದ್ದು, ಹಾಗಾಗಿ ಕಣ್ಣು ಫುಲ್ ಕೆಂಪಾಗಿದೆ ನೋಡಿ, ಈ ಥರ ಆಗಿದೆ. ಇವಾಗ ಡಾಕ್ಟ್ರಿಗೆ ತೋರಿಸಿ ಬಂದಿದ್ದೀನಿ ಬೆಳಗ್ಗೆ. ಇನ್ನೊಂದು 15 ಡೇಸ್ ಬೇಕಂತ ಹೇಳಿದ್ದಾರೆ ಸರಿಯಾಗೋಕ್ಕೆ. ಇನ್ನು ನೋಡಬೇಕು ಹೇಗೆ ಯಾವಾಗ ಸರಿಯಾಗುತ್ತೆ ಅಂತ. ಇವಾಗ ಮನೆಗೆ ಹೋಗಿ ಲಗೇಜೆಲ್ಲ ಪ್ಯಾಕ್ ಮಾಡಿ ಹೊರಡೋದು ಇಲ್ಲಿಂದ. ಓಕೆ, ಅಕ್ಕ ಇವಾಗ ಲಿಂಬೆಹಣ್ಣಿಂದು ಶರ್ಬತ್ ಮಾಡ್ತಾ ಇದ್ದಾರೆ. ಈ ಬೇಸಿಗೆಯಲ್ಲಿ ಎಷ್ಟು ಶರ್ಬತ್ತು ಎಂತ ಕುಡಿದ್ರೂ ಸಾಕಾಗೋದಿಲ್ಲ. ಸೆಕೆಯಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಸೆಕೆ ಆಗ್ತಾ ಉಂಟು. ನಾನು ಒಂದು 10 ದಿವಸ ಆಯಿತು ಹೊರಗಡೆ ಬಂದು. ನನಗೆ ಯಾಕಾದರೂ ಬಂದಿದ್ದೀನಿ ಅನಿಸೋ ಹಾಗಾಗಿತ್ತು, ಯಾಕಂದರೆ ಫುಲ್ಲು ಸೆಕೆ ಎಲ್ಲಿಗೂ ಹೋಗೋದು ಬೇಡ ಅಂತ ಆಗ್ತಾ ಉಂಟು. ಈಗ ಜ್ಯೂಸ್ ಎಲ್ಲ ಕುಡಿದು ನಾನು ಲಗೇಜೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿದ್ದೀನಿ. ಮತ್ತು ನೆನಪಾಗೋದೆಲ್ಲ ತೆಗೆದು ಇಟ್ಕೊಳ್ಬೇಕು. ಇನ್ನು ಮನೆಗೆ ಹೋಗಿದ್ದು, ಮನೆಯಲ್ಲಿ ಹಸ್ಬೆಂಡು ಬಟ್ಟೆ ಇಲ್ಲ ಅಂತ ಫೋನ್ ಮಾಡ್ತಾಯಿದ್ರು. ವಾಷಿಂಗ್ ಮಿಷಿನ್ ಉಂಟು, ಬಟ್ ಅವರು ಹಾಕಿ ಒಗೆಯೋದಿಲ್ಲ, ಅವ್ರಿಗೆ ಪುರ್ಸೊತ್ತು ಸಹ ಇರೋದಿಲ್ಲ. ಹಾಗಾಗಿ ಅವರದ್ದು ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಸ್ವಲ್ಪ ಸೆಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಅಮ್ಮನ ಮನೆಗೆ ಹೋಗಬೇಕು. ಹಾಗಾಗಿ ನಾನು ಇವತ್ತು ಹೊರಡೋದು ಇಲ್ಲಿಂದ. ಅಕ್ಕ ಇನ್ನು 2 ದಿವಸ ಅಂತ ಹೇಳಿದ್ದಾರೆ. ನಾಳೆಯಿಂದ ಕಟೀಲು ಜಾತ್ರೆ ಶುರುವಾಗ್ತದೆ. ಹಾಗಾಗಿ ನಾನು ಇನ್ನೂ ಕೂತ್ರೆ ಮತ್ತು ಮನೆಯಲ್ಲಿ ಹೋಗಿ ಜಾಸ್ತಿ ದಿವಸ ಇರಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಹೊರಡೋದು ಇಲ್ಲಿಂದ. ಓಕೆ, ಇವಾಗ ಶರ್ಬತ್ ಕೂಡ ರೆಡಿ ಆಯಿತು. ಮಧ್ಯಾಹ್ನ ಊಟಕ್ಕೆ ಅತ್ತಿಕಾಯ್ದು ಸುಕ್ಕ ಮಾಡಿದರು. ಇದರ ರೆಸಿಪಿ ಕೂಡ ನಾನು ಶೇರ್ ಮಾಡ್ಬೋದಿತ್ತು. ಕಣ್ಣು ನೋವಾಗಿರೋದ್ರಿಂದ ನಾನು ಫುಲ್ಲು ಶಾಕ್ ಆಗಿಬಿಡ್ತು, ಏನಾಗುತ್ತೆ ಏನು ಅಂತ. ಹಾಗಾಗಿ ಏನೂ ಶೇರ್ ಮಾಡಿಲ್ಲ. ಓಕೆ, ಇವಾಗ ನಾವು ಹೊರಟಿದ್ದೀವಿ. ಪ್ರಾಗ್ಯ ಎಲ್ಲರಿಗೂ ಬಾಯ್ ಮಾಡಿ ಹೊರಡ್ತಾ ಇದ್ದಾಳೆ. ಫುಲ್ ಬೇಜಾರು ಅವಳಿಗೆ ಇಲ್ಲಿಂದ ಹೋಗಲಿಕ್ಕೆ. ಅಲ್ಲಿ ಯಾರು ಸಹ ಇಲ್ಲಲ್ಲ, ಹಾಗಾಗಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿ